ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಸನ್ಗೆ ಅಮ್ಮನ ಮನೆಗೆ ಬಂದಿದ್ವಿ ಬೇಸಿಗೆ ರಜಕ್ಕೆ ಅಂತ. ಮನೇಲಿ ಕುತ್ಕೊಳ್ಳೋಕೆ ಯಾಕೋ ಬೋರ್ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅಮ್ಮನ್ನು ಕರ್ಕೊಂಡು ನಮ್ಮ ಅಕ್ಕ ಅವ್ರನ್ನೂ ಕರ್ಕೊಂಡು ಹಾಸನ ಸುತ್ತಮುತ್ತ ನಾವು ನೋಡಿದಿರುವಂಥ ಪ್ಲೇಸ್ ಏನಿದೆ ನೋಡೋಣ ಅಂತ ಬಂದ್ವಿ. ನಾವು ಹಳೇಬೀಡಿಗೆ ಹೋಗೋಣ ಅಂತ ಬಂದಿದ್ದಂಥದ್ದು. ಹಾಗೆ ನಾನು ಈ ದೇವಸ್ಥಾನ ನೋಡೇ ಇರಲಿಲ್ಲ. ಹಾಸನ್ನವರೇ ಆಗಿದ್ರೂ ಈ ದೇವಸ್ಥಾನನ ನೋಡೋಕ್ಕೆ ಇಷ್ಟು ದಿನಗಳಾಯಿತು. ಹಾಗೆ ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ದೊಡ್ಡಗದ್ವಳ್ಳಿ ಅಂತ ಹೆಸರನ್ನು ಕೇಳಿದ್ವಿ. ಇಲ್ಲಿ ಈ ರೀತಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ಹೊಯ್ಸಳರ ಮೊದಲನೇ ದೇವಸ್ಥಾನ ಇದು ಅಂತ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದಂಥದ್ದು. ಸೊ ನಾವು ಬೋರ್ಡಲ್ಲಿ ನೋಡಿಕೊಂಡು ನೋಡೋಣ ಯಾವ ರೀತಿ ಇದೆ ದೇವಸ್ಥಾನ. ಇಲ್ಲೇ ಇದೆಯಲ್ಲ, ಹೇಗಿದ್ರು ಹಳೇಬೀಡಿಗೆ ಹೋಗೋ ದಾರಿಲ್ಲ ಇದೆಯಲ್ಲ, ಹಾಸನಿಂದ 17 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನಕ್ಕೆ, ನೋಡೋಣ ಅಂತ ಬಂದ್ವಿ. ಬಟ್ ರಿಯಲಿ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರುವಂಥದ್ದು. ದೇವಸ್ಥಾನದ ವಿಶೇಷತೆ ಏನು ಅಂದರೆ ಮಹಾಕಾಳಿ ಗರ್ಭಗುಡಿ ಆಪೋಸಿಟಲ್ಲೇ ವಿಷ್ಣುವಿನ ಗರ್ಭಗುಡಿ ಇದೆ. ಸೊ ಹಾಗೆ ಶಿವನ ಗರ್ಭಗುಡಿ ಎದುರುಗಡೆನೆ ಮಹಾಲಕ್ಷ್ಮಿ ಗರ್ಭಗುಡಿ ಇದೆ, ಅಂದರೆ ಅಣ್ಣ ತಂಗಿ. ಸೊ ಈ ರೀತಿ ಇದರಲ್ಲಿ ಇಟ್ಟಿರುವಂಥದ್ದು 4 ದೇವತೆಗಳನ್ನು ಒಟ್ಟಿಗೆ ನೋಡ್ಬೋದು. ನಾನು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನದಲ್ಲಿ ಈ ರೀತಿ ನೋಡ್ತಿರುವಂಥದ್ದು. ಎಲ್ಲ ದೇವಸ್ಥಾನಗಳಲ್ಲೂ ದ್ವಾರಪಾಲಕರನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆತ್ತನೆ ಮಾಡಿರ್ತಾರೆ. ಈ ದೇವಸ್ಥಾನದಲ್ಲಿ ಮಹಾಕಾಳಿ ದ್ವಾರಪಾಲಕರು ಬೇತಾಳಗಳ ಕೆತ್ತನೆ ಇಲ್ಲೇ ನೋಡ್ಬೋದು ಅಂತ ಅಂದ್ಕೊಳ್ತೀನಿ. ನಾನು ಇದುವರೆಗೂ ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ಬೇತಾಳಗಳ ದ್ವಾರಪಾಲಕರನ್ನ ನೋಡ್ತಿರುವಂಥದ್ದು ನಾನು. ಹಾಗೆ ನಮ್ಮ ಅಮ್ಮನೂ ಕೂಡ ಹೇಳ್ತಾ ಇದ್ರು, ನಾನು ಕೂಡ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಬೇಲೂರು ಹಳೇಬೀಡು ನೋಡ್ದಂಗೆ ಇದೆಯಲ್ಲ ಈ ದೇವಸ್ಥಾನ ಅಂತ ಹೇಳಿ. ಸೊ ನಾನೇನೋ ನನಗೆ ಇದೇ ಫಸ್ಟ್ ಟೈಮ್ ಗೊತ್ತಾಗಿರೋದೇನೋ, ಇವ್ರಿಗೆಲ್ಲ ಗೊತ್ತಿರ್ಬೋದೇನೋ ಅಂತ ಅಂದ್ಕೊಂಡ್ರೆ, ನಮ್ಮಮ್ಮ ದೇವಸ್ಥಾನಕ್ಕೆ ಬಂದಮೇಲೆ ನಾನೇ ಇಷ್ಟು ವರ್ಷ ಆದರೂ ನೋಡಿಲ್ಲ, ಇವಾಗಲೇ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ದೇವಸ್ಥಾನದ ಒಳಗಡೆ ಇದು ಒಂದು ರೌಂಡ್ ಸುತ್ತ ತೋರಿಸ್ತೀನಿ. ಸೊ 4 ದೇವರುಗಳು ಆಪೋಸಿಟ್ ಆಗಿ ಯಾವ ರೀತಿ ಇದೆ ಅಂತ. ಸೊ ನೋಡಿದ್ರಲ್ಲ, ಒಂದೇ ದೇವಸ್ಥಾನದಲ್ಲಿ 4 ದೇವತೆಗಳನ್ನು ಒಟ್ಟಿಗೆ ನೋಡ್ಬೋದು. ಮಹಾಕಾಳಿ ಎದುರುಗಡೆನೆ ಮಹಾವಿಷ್ಣು ಇರೋದು, ಮಹಾಶಿವನ ಎದುರುಗಡೆ ಮಹಾಲಕ್ಷ್ಮಿ ಅವರು ಇರೋದು. ಅದ್ಭುತವಾಗಿ ಚೆನ್ನಾಗಿದೆ ಅಲ್ಲ ದೇವಸ್ಥಾನ. ಹಾಗಾಗಿ ಹಾಸನಲ್ಲಿ ಒನ್ ಡೇ ಟ್ರಿಪ್ ಅಂತ ಮಾಡಿಕೊಂಡು ಬೇಲೂರು, ಹಳೇಬೀಡು, ಪುಷ್ಪಗಿರಿ ಬೆಟ್ಟ, ಹಾಗೆ ದೊಡ್ಡಗದ್ವಳ್ಳಿ ಲಕ್ಷ್ಮೀ ಟೆಂಪಲ್ ಇದನ್ನೆಲ್ಲ ನೋಡ್ಕೊಂಡು ಬರ್ಬೋದು. ದೇವಸ್ಥಾನ ಸುತ್ತಮುತ್ತ ಓಡಾಡ್ಕೊಂಡು ಆ ಗೋಪುರ ಮತ್ತು ಅಲ್ಲಿರುವಂಥ ಡಿಸೈನ್ಗಳ ಕೆತ್ತನೆ ಏನಿದೆ ಅದನ್ನೆಲ್ಲ ನೋಡ್ತಾ ಇದ್ರೆ ದೇವಸ್ಥಾನದಿಂದ ಬೇಗ ಹೋಗ್ಬೇಕು ಅಂತ ಮನಸ್ಸೇ ಆಗ್ತಾ ಇರಲಿಲ್ಲ. ಹೊಯ್ಸಳರ ಕಾಲದಲ್ಲಿ ಕಲ್ಲಲ್ಲೇ ಈ ರೀತಿ ಸಣ್ಣ ಸಣ್ಣ ಡಿಸೈನ್ಗಳನ್ನೆಲ್ಲ ಎಷ್ಟು ನೀಟಾಗಿ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಕಲ್ಲಲ್ಲೇ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂತ ಅನ್ನಿಸ್ತು ನನಗೆ. ಸೊ ಹಾಗೆ ಬೇಲೂರು, ಹಳೇಬೀಡು ನಾನು ಹೇಳೋದೇ ಬೇಡ, ಸಾಮಾನ್ಯ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಅದ್ಭುತವಾಗಿದೆ ಮಾತ್ರ ದೇವಸ್ಥಾನ. ಒಳ್ಳೆ ಬಿಸಿಲು ಟೈಮಲ್ಲಿ ಹೋಗಿದ್ವಿ ದೇವಸ್ಥಾನ ನೋಡೋಕ್ಕೆ, ಒಳ್ಳೆ ಬಿಸಿಲು. ನಾವು ಅಲ್ಲೊಂದೆರಡು ಫೋಟೋ ಕ್ಲಿಪ್ಪಿಂಗ್ ತಗೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಪುಷ್ಪಗಿರಿ ಬೆಟ್ಟಕ್ಕೆ ಬಂದ್ವಿ. ಸೊ ನಾವು ಇದು ಸುತ್ತಮುತ್ತ ಎಲ್ಲ ನೋಡಬೇಕಾದ್ರೆ ನಮ್ಮ ಅನಿಸಿಕೆ ಹೇಳ್ತಾ ಇದ್ದಿದ್ದು, ತಮಿಳ್ನಾಡಲ್ಲಿ ತುಂಬ ದೊಡ್ಡ ದೇವಸ್ಥಾನಗಳನ್ನು ನೋಡಿದ್ದೀವಿ, ಬಟ್ ಕಲರ್ಫುಲ್ಲಾಗಿ ಗೋಪುರಗಳಿರುತ್ತೆ. ಇದು ಒಂದೇ ಕಲ್ಲಲ್ಲಿ ಒಂದೇ ಕಲರಲ್ಲಿ ತುಂಬ ಚೆನ್ನಾಗಿದೆ. ಈ ಡಿಸೈನ್, ಕಂಬದ ಡಿಸೈನ್ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಮಕ್ಕಳು ತುಂಬ ಖುಷಿಪಟ್ಟರು ಈ ದೇವಸ್ಥಾನನ ನೋಡಿ. ತುಂಬ ಚೆನ್ನಾಗಿದೆ. ಅವ್ರಿಗೆ ಹಾಸನ ಅಂದ್ರೇ ಇಷ್ಟ ಆಗುತ್ತೆ. ಸೊ ಅದರಲ್ಲೂ ಈ ರೀತಿ ದೇವಸ್ಥಾನಗಳನ್ನು ತೋರಿಸಿದ್ರೆ ಅಂತೂ ಇನ್ನೂ ಇಷ್ಟಪಡ್ತಾರೆ. ಹಾಗೆ ಈ ದೇವಸ್ಥಾನದ ಸುತ್ತಮುತ್ತ ಈ ರೀತಿ ಇದೆ. ದೇವಸ್ಥಾನದ ಎಂಟ್ರೆನ್ಸ್ ಕೂಡ ಇದೇ ಆಗಿರುತ್ತೆ. ಸೊ ದೊಡ್ಡಗದ್ವಳ್ಳಿ ಹಳ್ಳಿ ಒಳಗಡೆ ಅಂದರೆ ಸೆಂಟ್ರಲ್ ಇಲ್ಲ, ಸ್ವಲ್ಪ ಹೊರಗಡೆ ಇದೆ ಇದು ದೇವಸ್ಥಾನ. ಹಾಗೆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಕೆರೆ ಕೂಡ ಇದೆ, ಬಟ್ ನಾವು ಆ ಕಡೆ ಹೋಗಲಿಲ್ಲ. ದೇವಸ್ಥಾನ ಎಲ್ಲ ಫುಲ್ ಸುತ್ತಾಡಿಕೊಂಡು ನಾವು ಪುಷ್ಪಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ. ಸೊ ದೇವಸ್ಥಾನ ಎಂಟ್ರೆನ್ಸ್ ಇದು ಈ ರೀತಿ ಇದೆ ಎಂಟ್ರೆನ್ಸು. ಹಾಗೆ ನಾವಿವಾಗ ಪುಷ್ಪಗಿರಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ವೆಹಿಕಲ್ಸ್ ಹೋಗುತ್ತೆ, ಆರಾಮಾಗಿ ವೆಹಿಕಲ್ಸಲ್ಲೇ ಹೋಗ್ಬೋದು, ಬೆಟ್ಟ ಹತ್ಬೋದು. ಸೊ ಹಾಗೆ ನಾವು ಚಿಕ್ಕದ್ರಿಂದನೂ ಪುಷ್ಪಗಿರಿ ಬೆಟ್ಟನ ನೋಡಿದ್ದೀನಿ ನಾನು. ಮುಂಚೆ ಒಂದೇ ದೇವಸ್ಥಾನ ಇದ್ದಿದ್ದು, ಇವಾಗ ತುಂಬ ಡೆವಲಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಬೆಟ್ಟನ. ಸೊ ಮೊದಲು ಈ ದೇವಸ್ಥಾನ ಮಾತ್ರ ಇದ್ದಿದ್ದಂಥದ್ದು, ಇವಾಗಂತೂ ಫುಲ್ ಚೆನ್ನಾಗಿ ಮಾಡಿದ್ದಾರೆ. ಬೆಟ್ಟದಲ್ಲಂತೂ ತುಂಬ ಜನ ಇದ್ರು, ಅವತ್ತೊಂದು ಮದುವೆ ಕೂಡ ಇತ್ತು. ಸೊ ಹಾಗಾಗಿ ಜನ ಇದ್ರು. ಸೊ ನಾವು ಅರ್ಚನೆ ಐಟಮ್ ಎಲ್ಲ ತೊಗೊಂಡು ಬಂದು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ತಾಳ್ಮೆಯಿಂದ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು
ಕುತ್ಕೊಂಡು ಆರಾಮಾಗಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬಂದ್ವಿ. ಅವಸರದಾಗ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಅವಸರದಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಂತಲೇ ಅನಿಸೋದಿಲ್ಲ. ಸೊ ನನಗಂತೂ ಹಣ್ಕಾಯಿ ಮಾಡಿಸ್ಕೊಂಡ್ಮೇಲೆ 10 ನಿಮಿಷನಾದರೂ ದೇವಸ್ಥಾನದಲ್ಲೇ ಕುತ್ಕೊಬೇಕು. ಚಕ್ಲು ಬಲ ಹಾಕೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆಮೇಲೆ ತಾಳ್ಮೆಯಿಂದ ಎದ್ದು ಬರಬೇಕು. ಸೊ ಅವಸರದಾಗ ಬಂದ್ವಿ, ಹಣ್ಕಾಯಿ ಮಾಡಿಸ್ಕೊಂಡ್ವಿ, ಆಮೇಲೆ ಹೊರಟ್ವಿ ಅಂತ ಅಂದರೆ ಅದ್ರ ಫೀಲೇ ಇರೋದಿಲ್ಲ, ದೇವಸ್ಥಾನಕ್ಕೆ ಹೋಗಿರುವಂಥ ಫೀಲೇ ಇರೋದಿಲ್ಲ. ನಮಗಂತೂ ಆ ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ಬಟ್ ಆ ದೇವಸ್ಥಾನದಲ್ಲಿ ಕಂಬ ಹೊರಕೊಂಡು ಕೂತ್ಕೊಂಡಿದ್ದ ತಕ್ಷಣ ಆರಾಮ್ ಅನ್ನಿಸ್ಬಿಡ್ದು, ಅಷ್ಟು ತಣ್ಣಗಿತ್ತು ಆ ಕಲ್ಲು ದೇವಸ್ಥಾನದ್ದು. ಸೊ ಹಾಗೆ ನಾವು ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಪುಟ್ಟ ದೇವಸ್ಥಾನ ಇತ್ತಲ್ಲ ಅದನ್ನೆಲ್ಲ ಪುಷ್ಪಗಿರಿ ಬೆಟ್ಟದ ಮೇಲೆ ಅನ್ನದಾನ ಕೂಡ ಮಾಡ್ತಾರೆ. ಇಲ್ಲಿ ತೆಟ್ಟೆ ಸ್ಟ್ಯಾಂಡ್ ಇದೆಯಲ್ವಾ, ಸೊ ಇಲ್ಲಿ ತೆಟ್ಟೆ ತಗೊಂಡು ನಾವು ತೊಳ್ಕೊಂಡು ಊಟ ಹಾಕಿಸ್ಕೊಂಡು ಅನ್ನನ ಒಂದಗ್ಲು ಕೂಡ ಬಿಡಬೇಡಿ ಅಂತ ಹೇಳ್ತಾರೆ. ಬೇಕು ಅಂದರೆ ಇನ್ನೊಂದ್ಸಲ ಹಾಕಿಸ್ಕೊಳ್ಳಿ, ಬಟ್ ಅನ್ನನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಇದು ಒಳ್ಳೇದೇ ಅಂತ ಅನ್ನಿಸ್ತು ನನಗೆ. ಸೊ ಇವಾಗ ಜನ ಅಂತೂ ಏನೇ ಒಂದು ಸಣ್ಣದು ವಾಟರ್ ಬಾಟ್ಲು ನೀರು ಕುಡಿದ್ರೂ ಅಲ್ಲಲ್ಲೇ ಸುತ್ತಮುತ್ತ ಎಸ್ತೋಗೋದು ಜಾಸ್ತಿ ಅಲ್ವಾ. ಇವಾಗ ಈ ರೀತಿ ಪ್ರೊಸೀಜರ್ ಮಾಡಿರೋದು ಒಳ್ಳೆಯದೇ ಅನ್ನಿಸ್ತು ನನಗೆ. ಊಟ ಮುಗಿಸ್ಕೊಂಡು ತೆಟ್ಟೆಗಳನ್ನೆಲ್ಲ ತಗೊಂಡೋಗಿ ನಾವೇ ವಾಶ್ ಮಾಡಿ ಆ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಹೋಗಬೇಕು. ತುಂಬ ನೀಟಾಗಿ ಕ್ಲೀನಾಗಿ ಈ ಊಟದ ಹಾಲನ್ನ ಮೇಂಟೈನ್ ಮಾಡಿದರು, ಚೆನ್ನಾಗಿತ್ತು. ಸೊ ನಾವು ಊಟ ಎಲ್ಲ ಹಾಕಿಸ್ಕೊಂಡು ತರಕಾರಿ ಸಾಂಬಾರು ಮಾಡಿದ್ರು, ಸೊಪ್ಪೆಲ್ಲ ಹಾಕಿ ಮನೆಯಲ್ಲೇ ಮಾಡಿದ್ದಾರೆ ಅನ್ನೋ ರೀತಿ ಇತ್ತು. ಮಕ್ಕಳು ತುಂಬ ಇಷ್ಟಪಡ್ತಿದ್ರು, ಚೆನ್ನಾಗಿತ್ತು. ಪುಷ್ಪಗಿರಿ ಬೆಟ್ಟದಲ್ಲಿ 1:30ವರೆಗೂ ಊಟ ಕೊಡ್ತಾರೆ. ಸೊ ಆಮೇಲೆ ಲೇಟಾಗಿ ಹೋಗ್ಬಿಟ್ಟು ಊಟ ಕೇಳಿದ್ರೆ ಊಟ ಇರೋದಿಲ್ಲ, 2 ಗಂಟೆಗೆ ಹೋದರೆ. ಸೊ 1:30ವರೆಗೂ ಊಟ ಕೊಡ್ತಾರೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಸುತ್ತಮುತ್ತ ನೋಡ್ತಾ ಇದ್ವಿ. ನಮ್ಮೂರಲ್ಲೂ ನಂಜುಂಡೇಶ್ವರ ಬೆಟ್ಟ ಇದೆ, ಸೊ ಅದು ಬೆಟ್ಟ ಕಾಣಿಸ್ತಾ ಇತ್ತು ಅಂತ ನೋಡ್ತಾ ಇದ್ವಿ ಅಲ್ಲಿ ನಿಂತ್ಕೊಂಡು. ಹಾಗೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ತುಂಬ ಊಟನೂ ಮಾಡಿಕೊಂಡು ದೇವಸ್ಥಾನದ ಪಕ್ಕದಲ್ಲೇ ಕೊಯಮತ್ತೂರಲ್ಲಿ ಇದೆಯಲ್ಲ, ಸೊ ಅದೇ ರೀತಿ ಈಶಾ ಸ್ಟ್ಯಾಚು ಇದೆ. ಸೊ ಅದನ್ನು ನೋಡೋಕೆ ಹೋಗೋಣ ಅಮ್ಮ ಅಂತ ಹೇಳಿಬಿಟ್ಟು ಹೊರಟ್ವಿ. ಹಾಗೆ ಇಲ್ಲಿ ಒಂದು ಧ್ಯಾನ ಮಂಟಪ ಕೂಡ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನೇ ಮಕ್ಕಳಿಗೆ ತೋರಿಸ್ತಾ ಇದೆ, ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ. ಮಕ್ಕಳು ಇದನ್ನೆಲ್ಲ ನೋಡ್ಕೊಂಡು ಬರ್ತಾಯಿದ್ರು. ಅಮ್ಮ ಇದೆಲ್ಲ ಹೆಂಗೆ ಡಿಸೈನಾಗಿ ಕಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ, ಈ ಬಿಸಿಲಿದ್ರೂ ಇಷ್ಟೊಂದು ಬಿಸಿಲಿದ್ರೂ ಎಷ್ಟು ಹಸಿರಾಗಿದೆ ಅಲ್ವಾ ಅಮ್ಮ ಅಂತ ಹೇಳಿ ಮಾತಾಡ್ಕೊಂಡು ಬರ್ತಾಯಿದ್ರು. ಹಾಗೆ ಧ್ಯಾನ ಮಂಟಪ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದಾರೆ ಮಕ್ಕಳು. ಹಾಗೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆ ಕಡೆ ಈ ಕಡೆ ಸೈಡು 12 ಜ್ಯೋತಿರ್ಲಿಂಗ ಸ್ಟ್ಯಾಚು ಇಟ್ಟಿದ್ದಾರೆ. ಅದನ್ನೇ ಓದ್ಕೊಂಡು ಮಕ್ಕಳು ಅಮ್ಮ ಪಾಪ ನಾವು ಇದನ್ನು ನೋಡಿದ್ದೀವಿ, ಇದನ್ನ ನೋಡಿಲ್ಲ ಅಂತ ಹೇಳ್ಕೊಂಡು. ಹಾಗೆ ನಾನು ಇಲ್ಲಿ ಈಶಾ ಸ್ಟ್ಯಾಚು ಇದೆ ಅಂತ ಹೇಳಿದ್ನಲ್ಲ, ಸೊ ಈ ರೀತಿ ದೂರದಿಂದ ನೋಡ್ಬೋದು. ತುಂಬ ಹತ್ರದಲ್ಲಿ ಹೋಗಿ ನೋಡಕ್ ಬಿಡಲಿಲ್ಲ, ಗೇಟ್ ಲಾಕ್ ಮಾಡಿದ್ರು. ಸೊ ನಮಗೆ ಇಲ್ಲಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಈ ಧ್ಯಾನ ಮಂಟಪದಲ್ಲಿ ಕರಿಬಸವೇಶ್ವರ ಅಜ್ಜಯ್ಯನ ಗದ್ದಿಗೆ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ವೈಟ್ ಮಾರ್ಬಲ್ ಎಲ್ಲ ಹಾಕಿ ಮಾಡಿರೋದು ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟು ಪ್ರಶಾಂತವಾಗಿತ್ತು ಜಾಗ. ಸೊ ತುಂಬ ಇಷ್ಟ ಆಯಿತು ಇಲ್ಲಿ ನೋಡೋಕೆ. ಹಾಗೆ ನಾನು ಇದೊಂದು ವಿಷಯ ಹೇಳೋದನ್ನು ಮರ್ತೇ ಬಿಟ್ಟಿದ್ದೆ. ದೇವಸ್ಥಾನದಲ್ಲಿ ಎಷ್ಟೇ ಜನ ಇದ್ರೂ ತಾಳ್ಮೆಯಿಂದ ನಿಧಾನವಾಗಿ ಪೂಜೆ ಮಾಡಿಕೊಡ್ತಾರೆ. ಸೊ ನನಗೆ ಅದೊಂದು ಇಷ್ಟ ಆಯಿತು. ಮತ್ತು ನೀಟಾಗಿ ಎಲ್ಲನೂ ಅವಾಗವಾಗಲೇ ಗುಡಿಸ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು ಕೇಳಿಕೊಂಡು ಅರ್ಚನೆ ಮಾಡಿಕೊಡ್ತಾರೆ. ಹಾಗೆ ನಾವಿಲ್ಲಿ ದೀಪಾರತಿ ತಗೊಂಡು ಈ ಧ್ಯಾನ ಮಂಟಪ ಏನಿದೆ ಇದ್ರ ಹೊರಗಡೆ ಈ ರೀತಿ ಫುಲ್ ಸುತ್ತ ಬರ್ಬೋದು. ಸೊ ಹಾಗೆ ನಾವು ಹೊರಗಡೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಹಳೆಬೀಡಿಗೆ ಹೋಗಿದ್ದಂಥದ್ದು. ಸೊ ಹಳೆಬೀಡಿಗೆ ಹೋಗಿರುವಂಥ ವ್ಲಾಗನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನಾನು. ಎನಿ ಟೈಮ್ ನಮ್ಮ ರೊಟೀನೇ ಆಯಿತು, ಮನೇಲಿ ಕೆಲಸ ಇದೆ, ಎಲ್ಲೂ ಹೋಗೋಕ್ಕಾಗೋದಿಲ್ಲ ಅಂತ ನಮ್ಮ ಸುತ್ತ ನಾವೇ ಒಂದು ಸರ್ಕಲ್ ಹಾಕೊಂಡು ಇರೋದ್ರ ಬದಲ ಅವಾಗವಾಗ ಚಿಕ್ಕ ಪುಟ್ಟ ಈ ರೀತಿ ಟ್ರಿಪ್ಗಳನ್ನ ಎಂಜಾಯ್ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಸೊ ಸುತ್ತಾಡ್ತಾ ಇರಬೇಕು. ಆವಾಗಲೇ ನಮಗೂ ಮೈಂಡ್ ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಕೆಲಸ ಆಯಿತು ನಾವಾಯಿತು ಇದೇ ಆಗೋಗ್ಬಿಡುತ್ತೆ ಜೀವನದಲ್ಲಿ. ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಳೆಬೀಡಿಗೆ ಹೋಗಿರುವಂತಹ ವ್ಲಾಗನ್ನು ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.